ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಪ್ರೀತಿಪೂರ್ವಕವಾದ ಇಂದಿನ ವಿಶೇಷ ಒಂದು ಪಾಠಕ್ಕೆ ಸ್ವಾಗತ. ಇವತ್ತು ನಾನು ತಮಗಾಗಿ ಪರೀಕ್ಷಾ ದೃಷ್ಟಿಯನ್ನು ನನ್ನ ಗಮನದಲ್ಲಿಟ್ಟುಕೊಂಡು ಒಂದು ವಿಶೇಷವಾದಂತಹ ಪದ್ಯಪಾಠದ ಪ್ರಶ್ನೋತ್ತರಗಳ ಬೋಧನೆಯನ್ನು ಮಾಡಲಿದ್ದೇನೆ. ದಯವಿಟ್ಟು ಇದನ್ನು ಗಮನಿಸಿ ಲಕ್ಷ್ಯವಿಟ್ಟು ಕೇಳಬೇಕು. ಯಾಕೆ ಅಂತಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಪದ್ಯಪಾಠ ಆಗಿದೆ. ಇದು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂತಹ ಒಂದು ಪದ್ಯಪಾಠ. ಇದು 8ನೆಯ ಪದ್ಯ, ಕನ್ನಡ ನಾಡು ನುಡಿ ಅಂತಕ್ಕಂಥದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಪಾಠ. ಇದು ಕೇವಲ ಪರೀಕ್ಷಾ ದೃಷ್ಟಿ ಮಾತ್ರ ಅಲ್ಲ, ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ವಿಶ್ವದ ಯಾವ ಮೂಲೆಗೆ ಹೋಗಿದ್ದರೂ ಕೂಡ ನೀವು ಕನ್ನಡಿಗ ಅಂತೇಳಿ ಹೆಮ್ಮೆ ಪಟ್ಟುಕೊಂಡು ಹೇಳತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಹೊಂದಿರತಕ್ಕಂಥ ಪಾಠವಾಗಿದೆ. ಮಕ್ಕಳೇ, ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿ ತಮಗಾಗಿ ತಂದಿದ್ದೇನೆ. ಮಾದರಿ ಪ್ರಶ್ನೋತ್ತರಗಳು. ಇಲ್ಲಿ 1 ವಾಕ್ಯ, 2-3 ವಾಕ್ಯ ಹಾಗೂ 8-10 ವಾಕ್ಯಗಳಲ್ಲಿ ಬರೀತಕ್ಕಂಥದ್ದು ಮತ್ತು ಸಂದರ್ಭ ಹಾಗೂ ಅವುಗಳ ಸ್ವಾರಸ್ಯ ವಿವರಿಸಿ ಈ ಎಲ್ಲ ಅದ್ಭುತವಾದಂತಹ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಈ ಪದ್ಯಪಾಠವನ್ನು 5 ಜನ ಕವಿಗಳ ಬರೆದಿರತಕ್ಕಂತಹ ಒಂದು ಆಯ್ದ ಪದ್ಯಗಳು, ಆಯ್ದ ನುಡಿಗಳನ್ನು ಇಲ್ಲಿ ಸೇರಿಸಿ ಇಡಲಾಗಿದೆ. BM ಶ್ರೀಕಂಠಯ್ಯನವರು ಬರೆದಿರ್ತಕ್ಕಂಥ, ಸಂಪಾದಿಸಿರ್ತಕ್ಕಂಥ ಕನ್ನಡ ಬಾವುಟ ಅಂತಕ್ಕಂಥ ಆ ಸಂಪಾದನಾ ಗ್ರಂಥ, ಅದರಿಂದ ಆಯ್ಕೆ ಮಾಡಿರ್ತಕ್ಕಂಥ ಈ ಪದ್ಯಗಳು. ಇವುಗಳನ್ನು ಶ್ರೀ ವಿಜಯ, ನಯಸೇನ, ನೇಮಿಚಂದ್ರ, ಮಹಾಲಿಂಗರಂಗ ಹಾಗೂ ಆಂಡಯ್ಯ ಅಂತಕ್ಕಂತಹ ಕವಿಗಳು ಈ ಪದ್ಯಪಾಠವನ್ನು ಬರೆದಿದ್ದಾರೆ. ಮಕ್ಕಳೇ, ಇದು ಅದ್ಭುತವಾಗಿರ್ತಕ್ಕಂಥ ಪದ್ಯಪಾಠ. ಇದನ್ನು ತಾವು ಹಲವು ಸಲ ಗಮನವಿಟ್ಟು ಕೇಳಬೇಕು. ಅದರ ಜೊತೆಯಲ್ಲಿ ಕೊನೆಗೆ ತಾವು ಈ ಪದ್ಯಪಾಠವನ್ನು ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು. ನಾನು ಹೇಳ್ತೇನೆ, 1 ಸಲ ಬರೆದಿಟ್ಟರೆ ಅದು ಹಲವು ಸಲ ಓದಿದ ಅನುಭವ ತಮಗೆ ಹಾಗೆ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಯಲ್ಲಿ ಈ ಪದ್ಯಪಾಠವನ್ನು ದಯವಿಟ್ಟು ತಾವು ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನುಭವ, ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಅಂದರೆ ನನಗೆ ಏನು ಮಾಡಬೇಕು, ನಾನು ಹೇಳಿದ್ದು ತಮಗೆ ಎಷ್ಟರ ಮಟ್ಟಿಗೆ ಇದು ತಲುಪ್ತಾ ಇದೆ ಅಂತಕ್ಕಂಥ ಒಂದು ಕಲ್ಪನೆ ಕೂಡ ನನಗೆ ಬಂದುಬಿಡ್ತದೆ. ಜೊತೆಯಲ್ಲಿ ಒಂದು ವೇಳೆ ತಾವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಾನು ನೇರವಾಗಿ ಈ ಪದ್ಯದ ಪ್ರಶ್ನೋತ್ತರ ಮಾಲಿಕೆಗೆ ಬರ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದು 8ನೆಯ ಪದ್ಯ ಆಗಿದೆ. ಪದ್ಯದ ಶೀರ್ಷಿಕೆ ಕನ್ನಡ ನಾಡು ನುಡಿ. ಇದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದನ್ನು 5 ಜನ ಕವಿಗಳ ಒಂದು ಸಂಗ್ರಹ ಇಲ್ಲಿ ಕನ್ನಡ ನಾಡು ನುಡಿ ಅಂತಕ್ಕಂಥ ಈ ಶೀರ್ಷಿಕೆಯಲ್ಲಿ ಇರಲಾಗಿದೆ. ನೋಡಿ, ಶ್ರೀ ವಿಜಯ, ನಯಸೇನ, ನೇಮಿಚಂದ್ರ, ಮಹಲಿಂಗರಂಗ, ಆಂಡಯ್ಯ ಅಂತಕ್ಕಂತಹ 5 ಜನ ಕನ್ನಡದ ಶ್ರೇಷ್ಠ ಕವಿಗಳು ಬರೆದಿರತಕ್ಕಂಥ ಒಂದು ಇದು ಪದ್ಯಪಾಠವಾಗಿದೆ. ಆಯ್ಕೆ ಇದೆ. ಇದನ್ನು BM ಶ್ರೀಯವರು ಸಂಪಾದಿಸಿರ್ತಕ್ಕಂಥ ಕನ್ನಡ ಬಾವುಟ ಅಂತಕ್ಕಂಥ ಕೃತಿಯಿಂದ ಈ ಪದ್ಯಗಳ ಆಯ್ಕೆ ಮಾಡಲಾಗಿದೆ. ಮಕ್ಕಳೇ, ಮಾದರಿ ಉತ್ತರಗಳು, ಪ್ರಶ್ನೆ ಮತ್ತು ಮಾದರಿ ಉತ್ತರಗಳು. 1 ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂತಹ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ಪದನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ. ನಾನು ಪೆನ್ನಿಟ್ಟು ತೋರಿಸ್ತಾ ಇದ್ದೇನೆ. ಪ್ರತಿಯೊಂದು ಪದವನ್ನು ತಾವು ಅರ್ಥೈಸಿಕೊಳ್ಳಬೇಕು. ಪ್ರಶ್ನೆ 1, ಪದನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ. ಉತ್ತರ, ಪದನರಿದು ನುಡಿಯುವವರು ಕನ್ನಡ ನಾಡಿನ ಜನರು ಎಂದು ಕವಿ ಹೇಳಿದ್ದಾರೆ. ಇದು ಕೀವರ್ಡ್, ಅಂದರೆ ಪ್ರಮುಖವಾದಂಥ ಪದ. 2ನೇ ಪ್ರಶ್ನೆ, ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು. ಉತ್ತರ, ತುಪ್ಪದೊಡನೆ ತೈಲವನ್ನು ಬೆರೆಸಬಾರದು. ಇಲ್ಲಿ ಇದು ಕೀವರ್ಡ್, ಪ್ರಮುಖ ಪದ ಅಂತೇಳಿ ಹೇಳಬಹುದು, ಉತ್ತರದ ಪದ ಅಂತೇಳಿ ನಾವು ಹೇಳಬಹುದು. 3ನೇ ಪ್ರಶ್ನೆ, ಮಹಲಿಂಗರಂಗರ ಪ್ರಕಾರ ಸುಲಿದ ಬಾಳೆಹಣ್ಣಿನಂತೆ ಇರುವ ಭಾಷೆ ಯಾವುದು. ನೋಡಿ, ಉತ್ತರ, ಮಹಲಿಂಗರಂಗರ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ
ಕನ್ನಡ ಅಂತಕ್ಕಂಥದ್ದು ಇದರ ಉತ್ತರ ಆಗಿದೆ. ಮಕ್ಕಳೇ, ಈಗ ನಾನು ಮುಂದಿನ ಪ್ರಶ್ನಾವಳಿಗೆ ಬರ್ತಾ ಇದ್ದೇನೆ. ಈ ಪ್ರಶ್ನಾವಳಿ ಏನಿದೆ ಅಂತಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಪ್ರಶ್ನಾವಳಿ ಇದೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ? ಉತ್ತರ, ಕನ್ನಡ ನಾಡಿನ ಹೆಚ್ಚು ಕಡಿಮೆಯಾಗದಂತೆ ಸಮಯೋಚಿತವಾಗಿ, ಅಂದರೆ ಕನ್ನಡ ನಾಡಿನ ಕುರಿತು ಹೆಚ್ಚು ಕಡಿಮೆಯಾಗದಂತೆ ಸಮಯೋಚಿತವಾಗಿ ಮತ್ತು ಆಯಾ ಸಂದರ್ಭಕ್ಕೆ ತಕ್ಕಂತೆ ಹದವರಿದು ಮಾತನಾಡುವುದಕ್ಕೂ ಆಡಿದುದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡುವುದಕ್ಕೂ ಸಮರ್ಥರಾಗಿದ್ದರು. ಅಂದರೆ ಕನ್ನಡ ನಾಡಿನ ಜನರು. ಅವರು ಕಾವ್ಯಗಳನ್ನು ಉದ್ದೇಶಪೂರ್ವಕವಾಗಿ ಓದಿ ಅಭ್ಯಾಸ ಮಾಡದಿದ್ದರೂ, ಅಂದರೆ ಫಾರ್ಮಲ್ ಎಜುಕೇಷನ್ ಇಲ್ಲದೇ ಇದ್ದರೂ ಕೂಡ ಕವಿಗಳು ಉಪಯೋಗಿಸಿದ ವಾಕ್ಯಗಳನ್ನು ಚೆನ್ನಾಗಿ ಅರ್ಥೈಸಬಲ್ಲವರಾಗಿದ್ದರು. ಆದರೆ ಅವುಗಳನ್ನು ಕೇಳಿ ಅವುಗಳ ಸಾರವತ್ತಾದ ಭಾಗಗಳನ್ನು ಅರಿಯಬಲ್ಲವರು ಆಗಿದ್ದರು. ಕ್ರಮಬದ್ಧವಾದ ಶಿಕ್ಷಣ, ಅಂದರೆ ಫಾರ್ಮಲ್ ಎಜುಕೇಷನ್ ಪಡೆಯದಿದ್ದರೂ ಕಾವ್ಯ ರಚನೆ ಮಾಡಬಲ್ಲ ಮತಿಯುಳ್ಳವರಾಗಿದ್ದರು ಎಂದು ಕವಿ ಶ್ರೀ ವಿಜಯ ಕನ್ನಡ ನಾಡಿನ ಜನರ ವಿಶೇಷತೆಯನ್ನು ವರ್ಣಿಸಿದ್ದಾನೆ. ಮಕ್ಕಳೇ, ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 2. ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ? ಉತ್ತರ, ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ಹೇಳಲಿ, ಅಥವಾ ಸಂಸ್ಕೃತದಲ್ಲಿಯೇ ಸಾಹಿತ್ಯ ರಚನೆ ಮಾಡಲಿ. ಶುದ್ಧ ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತದ ಪದಗಳನ್ನು ಸೇರಿಸುವುದು ಬೇಡ. ತುಪ್ಪ ಮತ್ತು ತೈಲವನ್ನು ಬೆರೆಸಿದ ಅಸ್ವಾದು ಮಿಶ್ರಣ ಬೇಡ. ಕನ್ನಡದಲ್ಲಿ ಸಂಸ್ಕೃತವನ್ನು ಸೇರಿಸುವುದು ತುಪ್ಪ ಮತ್ತು ತೈಲಗಳ ಅಸ್ವಾದು ಮಿಶ್ರಣ ಎಂದು ನಯಸೇನ ಹೇಳಿದ್ದಾನೆ. ಪ್ರಶ್ನೆ ಸಂಖ್ಯೆ 3. ಕವೀಂದ್ರರ ಶ್ರೇಷ್ಠತೆಯನ್ನು ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ? ಉತ್ತರ ನೋಡಿ ಮಕ್ಕಳೇ. ಕಪಿ ಸಂತತಿ ಸಮುದ್ರಕ್ಕೆ ಸೇತುವೆ ಕಟ್ಟಿದರೋ ಕಟ್ಟಲಿಲ್ಲವೋ, ವಾಮನಾವತಾರಿಯು ಮುಗಿಲನ್ನು ಮೆಟ್ಟಿದನೋ ಮೆಟ್ಟಲಿಲ್ಲವೋ, ಇದು ಮೇ ಆಗಬೇಕಾ? ನರ ಅಂದರೆ ಅರ್ಜುನನು ಹರನ ಗಂಟಲನ್ನು ಮೆಟ್ಟಿದನೋ ಮೆಟ್ಟಲಿಲ್ಲವೋ. ಆದರೆ ಈ ಕವಿಗಳು ತಮ್ಮ ಕೃತಿಗಳಲ್ಲಿ ಕಟ್ಟಿದರು. ಕಪಿ ಸಂತತಿಯನ್ನು ಕಪಿಗಳು ಏನು ಮಾಡಿದರು? ಕಟ್ಟಿದರು, ಅಂದರೆ ಸೇತುವೆಯನ್ನು ಕಟ್ಟಿದರು. ಮುಟ್ಟಿದರು, ಮುಗಿಲನ್ನು ಮುಟ್ಟಿದರು. ಒತ್ತಿದರು ಮತ್ತು ಮೆಟ್ಟಿದರು. ಏನೆಲ್ಲ ಮಾಡಿದರು. ಅದೇನು ಅವರ ಕೌಶಲ್ಯವೋ ಶ್ರೇಷ್ಠತೆಯೋ, ಅವರಂದರೆ ಕವಿಗಳ, ಈ ಕವಿರಾಜರದು ಎಂದು ನೇಮಿಚಂದ್ರನು ಕವೀಂದ್ರರ ಶ್ರೇಷ್ಠತೆಯನ್ನು ವರ್ಣಿಸಿದ್ದಾನೆ. ಮಕ್ಕಳೇ, ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 4. ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗರಂಗರು ಹೇಗೆ ಸಾಧಿಸುತ್ತಾರೆ? ನೋಡಿ ಉತ್ತರ. ಕನ್ನಡ ಭಾಷೆ ಎಷ್ಟು ಸುಲಭವಾಗಿದೆ ಎಂದರೆ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಕಬ್ಬಿನ ಸಿಗುರು, ಅಂದರೆ ಕಬ್ಬಿನ ತೊಗಟೆ ತೆಗೆದು ಕಬ್ಬು ಸವಿಯಲು ಸಿದ್ಧವಾದಂತೆ ಇದೆ. ಕಾಯಿಸಿ ಆರಿಸಿದ ಹಾಲು ಕುಡಿಯಲು ಅತ್ಯಂತ ಯೋಗ್ಯವಾಗಿರುವಂತೆ ಸುಂದರವಾದ ಕನ್ನಡ ನುಡಿಯಲ್ಲಿ ಬರೆಯಲ್ಪಟ್ಟಿರುವ ಈ ಅನುಭವಾಮೃತದಿಂದ ಯಾವ ಸಾಧಕನಾದರೂ ತನ್ನ ನಿಜ ಸ್ವರೂಪವನ್ನು ತಿಳಿದು ಆತ್ಮ ಸಾಕ್ಷಾತ್ಕಾರವನ್ನು, ಅಂದರೆ ಮೋಕ್ಷವನ್ನು ಪಡೆಯಬಹುದು. ಕೇವಲ ಸಂಸ್ಕೃತ ಗ್ರಂಥಗಳನ್ನು ಓದಿ ಸಾಧಿಸಬೇಕೆಂಬುದೇನು ನಿಯಮವಿಲ್ಲ ಎನ್ನುತ್ತಾನೆ ಕವಿ ಮಹಲಿಂಗರಂಗ. ಮಕ್ಕಳೇ, ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 5 ನೋಡಿ.
ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾನೆ? ಉತ್ತರ: ಮಲ್ಲಿಗೆ, ಸಂಪಿಗೆ, ದಾಳಿಂಬೆಗಳಷ್ಟೇ ಅಲ್ಲದೆ ತೆಂಗು, ಅಡಿಕೆ, ಮಾವು, ಇಲ್ಲಿ ಕಾಮ ಇರಲಿ, ಮೊದಲಾದ ಗಿಡಮರಗಳು ಕನ್ನಡ ನಾಡಿನಲ್ಲಿ ಇವೆ. ಅವಲ್ಲದೆ ಕನ್ನಡ ನಾಡಿನಲ್ಲಿ ಬೇರೆ ಗಿಡಮರಗಳಿಲ್ಲ ಎಂದು ಆಂಡಯ್ಯನು ತನ್ನ ಕಾವ್ಯದಲ್ಲಿ ಕನ್ನಡ ನಾಡಿನ ಪ್ರಕೃತಿ ರಮ್ಯತೆಯನ್ನು ಮೆಚ್ಚಿ ವರ್ಣಿಸಿದ್ದಾನೆ. ಮಕ್ಕಳೇ, ಈಗ ನಾನು ಇಲ್ಲೊಂದು ಎಡವಟ್ಟು ಮಾಡಿಕೊಂಡಿದ್ದೇನೆ. ಏನಂತಂದರೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಇದೆ. ಅದನ್ನು ಆನಂತರ ಬರೆದಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಬರೆದಿದ್ದೇನೆ. ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಳಬೇಕಾಗಿ ವಿನಂತಿ. ಮಕ್ಕಳೇ, 1ನೆಯ ಸಂದರ್ಭ ಸಹಿತ ಸ್ವಾರಸ್ಯ ಹೀಗಿದೆ: ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಈ ವಾಕ್ಯ ಸಂದರ್ಭ ಮತ್ತು ಸಾಹಿತ್ಯ ಹೇಳಬೇಕು, ಕ್ಷಮಿಸಿ, ಸ್ವಾರಸ್ಯ ಹೇಳಬೇಕು. ಆದರೆ ಆಯ್ಕೆಯನ್ನು ಕೂಡ ಹೇಳುವುದು ಅಗತ್ಯ. ಆಯ್ಕೆಯನ್ನು ಕೂಡ ತಾವು ಹೇಳಬೇಕು. ಅಂದರೆ ಯಾವ ಪ್ರಕಾರವಾಗಿ ಆಯ್ಕೆ ಮಾಡಲಾಗಿದೆ, ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ, ಈ ಮಾತಿನ ಸ್ವಾರಸ್ಯ ಏನು ಅಂತಕ್ಕಂಥದ್ದು 3 ಘಟ್ಟಗಳಲ್ಲಿ ಈ ಉತ್ತರಗಳನ್ನು ಬರೆಯಬೇಕು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡ ನಾಡು ನುಡಿ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು BM ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿದ ಬಾವುಟ ಎಂಬ ಕೃತಿಯಿಂದ ಆರಿಸಲಾಗಿದೆ. ಈ ಮಾತನ್ನು ಕನ್ನಡ ನಾಡಿನ ಜನರ ಕುರಿತು ಹೇಳುವಾಗ ಕವಿ ಶ್ರೀ ವಿಜಯನು ಹೇಳಿದ್ದಾನೆ. ಯಾವ ಸಂದರ್ಭ? ಕನ್ನಡ ನಾಡಿನ ಜನ ತೂಕಬದ್ಧವಾಗಿ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹದವರಿತು ಮಾತನಾಡುವುದಕ್ಕೂ ಆಡಿದುದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡುವುದಕ್ಕೂ ಸಮರ್ಥರಾಗಿದ್ದರು. ಅವರು ಕಾವ್ಯಗಳನ್ನು ಉದ್ದೇಶಪೂರ್ವಕವಾಗಿ ಓದಿ ಅಧ್ಯಯನ, ಅಂದರೆ ಔಪಚಾರಿಕವಾದಂತಹ ಅಧ್ಯಯನ ಮಾಡಿರಲಿಲ್ಲ. ಕವಿಗಳು ಪ್ರಯೋಗಿಸಿದ ವಾಕ್ಯಗಳನ್ನು ಚೆನ್ನಾಗಿ ಅರ್ಥೈಸಬಲ್ಲವರಾಗಿದ್ದರು ಎಂದು ಕವಿ ಹೇಳಿದ್ದಾನೆ. ಅಧ್ಯಯನ ಇಲ್ಲಿ ಮಾಡಿರಲಿಲ್ಲ ಅಂತಕ್ಕಂಥದ್ದು ಸೇರಿಸಿಕೊಳ್ಳಿ. ಆ ಮಾತಿನ ಸ್ವಾರಸ್ಯ ಏನು ಅಂತಂದರೆ, ನಮ್ಮ ಕನ್ನಡ ನಾಡಿನ ಜನರು ಅಕ್ಷರಸ್ಥರಲ್ಲದಿದ್ದರೂ ಕಾವ್ಯ ಪ್ರಯೋಗ ಮಾಡುವಲ್ಲಿ ತುಂಬ ಪರಿಣಿತರಾಗಿದ್ದರು. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎನ್ನುವುದು ಈ ವಾಕ್ಯದ ಸ್ವಾರಸ್ಯ ಆಗಿರುವುದು. 2ನೆಯ ಪ್ರಶ್ನೆ: ತಕ್ಕುದೆ, ಬೆರಸಲ್ಕೆ, ಘೃತಮುಮಂ, ತೈಲಮುಮಂ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು BM ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತು ಕವಿ ನಯಸೇನ ಹೇಳಿದ್ದಾನೆ. ಸಂದರ್ಭ: ಯಾವ ಸಂದರ್ಭದಲ್ಲಿ ಹೇಳಿದ್ದಾನೆ? ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ಹೇಳಲಿ, ಅಥವಾ ಸಂಸ್ಕೃತದಲ್ಲಿಯೇ ಸಾಹಿತ್ಯ ರಚನೆ ಮಾಡಲಿ. ಶುದ್ಧ ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪದಗಳನ್ನು ಸೇರಿಸುವುದು ಬೇಡ. ಅದು ತುಪ್ಪ ಮತ್ತು ತೈಲವನ್ನು ಸೇರಿಸಿದ ಅಸ್ವಾದು ಮಿಶ್ರಣ ಬೇಡ ಎಂದು ಕವಿ ನಯಸೇನ ಹೇಳಿದ್ದಾನೆ. ಆ ಮಾತಿಗೆ ಸ್ವಾರಸ್ಯ ನೋಡಿ: ತಮ್ಮ ಕಾವ್ಯವನ್ನು ಪಾಂಡಿತ್ಯಪೂರ್ಣವಾಗಿಸುವ ಭರದಲ್ಲಿ ಕೆಲವು ಕನ್ನಡದ ಪಂಡಿತ ಕವಿಗಳಿಂದ ಸಂಸ್ಕೃತ ಪದಗಳು ಹೇರಳವಾಗಿ ಬಳಸಲ್ಪಡತೊಡಗಿದ್ದವು. ಆಗ ಶುದ್ಧ ಕನ್ನಡವೇ ಇರಬೇಕೆಂಬ ಕವಿಯ ಕಾಳಜಿ ಇಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಇಲ್ಲಿಯ ಮಾತು ಬರ್ತದೆ. ಈಗ ನಾನು ಮುಂದೆ 3ನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ. ಉತ್ತರ ನೋಡಿ. ಆಯ್ಕೆ: ಕೊಟ್ಟಿರುವ ಈ ವಾಕ್ಯವನ್ನು ಕನ್ನಡ ನಾಡು ನುಡಿ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು BM ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿತ
ಕನ್ನಡ ಬಾವುಟ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಈ ಮಾತನ್ನು ಕವಿ ನೇಮಿಚಂದ್ರ ಹೇಳಿದ್ದಾನೆ. ಯಾವ ಸಂದರ್ಭದಲ್ಲಿ? ರಾವಣನಿಂದ ಸೀತೆಯ ಅಪಹರಣವಾದಾಗ ರಾಮನ ಸೈನ್ಯ ಸಮುದ್ರ ದಾಟಿಕೊಂಡು ಲಂಕೆಗೆ ಹೋಗುವುದು ಅನಿವಾರ್ಯವಾಯಿತು. ಆಗ ಈ ಕೆಲಸದಲ್ಲಿ ನಿರತವಾದದ್ದು ವಾನರ ಸೈನ್ಯ. ಅವರು ಸಮುದ್ರಕ್ಕೆ ಸೇತುವೆ ನಿರ್ಮಿಸಿದರು ಎಂಬುದು ಒಂದು ಉಲ್ಲೇಖ. ಆದರೆ ನಿಜವಾಗಿಯೂ ಕಟ್ಟಿದರೋ ಕಟ್ಟಲಿಲ್ಲವೋ, ಕವಿಗಳು ಮಾತ್ರ ತಮ್ಮ ಕೃತಿಗಳಲ್ಲಿ ಕಟ್ಟುಗೆ ಅಂದರೆ ಸೇತುವೆ ಕಟ್ಟಿದರು ಎನ್ನುವಲ್ಲಿ ಕವಿಗಳ ಶಕ್ತಿಯನ್ನು ಕುರಿತು ಕವಿ ಇಲ್ಲಿ ವರ್ಣಿಸಿದ್ದಾನೆ. ಆ ಮಾತಿನ ಸ್ವಾರಸ್ಯ, ಕನ್ನಡ ನಾಡಿನ ಕವಿಗಳು ರಚಿಸಿದ ಕಾವ್ಯಗಳ ಶ್ರೇಷ್ಠತೆಯನ್ನು ಉದ್ಧರಿಸುವಾಗ ಕವಿಯು ತನ್ನ ನಿಶ್ಚಿತ ಧ್ವನಿಯಲ್ಲಿ ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡಿ. ಕಳೆದ ಕಬ್ಬಿನ ಸಿಗುರಿನಂದದಿ. ಆಯ್ಕೆ: ಮೇಲೆ ಕೊಟ್ಟಿರುವ ವಾಕ್ಯವನ್ನು BM ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಮಹಲಿಂಗರಂಗ ಹೇಳಿದ್ದಾನೆ. ಸಂದರ್ಭ ನೋಡಿ. ಕನ್ನಡ ಭಾಷೆ ಎಷ್ಟು ಸುಲಭವಾಗಿದೆ ಎಂದರೆ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಕಬ್ಬಿನ ಹೊರಪದರು ಅಂದರೆ ಸಿಗುರು ತೆಗೆದು ಸವಿಯಲು ಸಿದ್ಧವಾದಂತೆ ಇದೆ. ಹದವಾಗಿ ಕಾಯಿಸಿ ಆರಿಸಿದ ಹಾಲು ಬಿಸಿ ಇಲ್ಲದೆ ಕುಡಿಯಲು ಯೋಗ್ಯವಾದಂತೆ ಇರುವುದು. ಇಂತಹ ಅನುಭವಾಮೃತದಿಂದ ಯಾವ ಸಾಧಕನಾದರೂ ತನ್ನ ನಿಜ ಸ್ವರೂಪವನ್ನು ತಿಳಿದು ಆತ್ಮಸಾಕ್ಷಾತ್ಕಾರವನ್ನು ಅಂದರೆ ಮೋಕ್ಷವನ್ನು ಪಡೆಯಬಹುದು ಎಂದು ಹೇಳುವಾಗ ಕವಿಯು ಈ ಮೇಲಿನ ಮಾತು ಹೇಳಿರುವನು. ಈ ಮಾತಿಗೆ ಸ್ವಾರಸ್ಯ ಏನಿದೆ ಅಂತಂದರೆ, ಸಿಗುರು ಕಳೆದ ಕಬ್ಬಿನ ಸಿಹಿಯು ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗೆಯೇ ಕನ್ನಡವು ಸರಳ, ಸುಲಭ, ಸುಲಲಿತ ಎಂಬುದು ಇಲ್ಲಿಯ ಮಾತಿನ ಸ್ವಾರಸ್ಯ ಆಗಿರುವುದು. ಮಕ್ಕಳೇ, ಮುಂದಿನ ಪ್ರಶ್ನೆ 5. ದಾಳಿಂಬಮಲ್ಲದೊಪ್ಪುವ ಚಂದೆಂಗಳಲ್ಲದೆ, ದಾಳಿಂಬಂ ಅಲ್ಲದೆ ಒಪ್ಪುವ ಅಂತಕ್ಕಂಥ ಮಾತು ಇದು. ಆಯ್ಕೆ ನೋಡಿ. ಪ್ರಸ್ತುತ ವಾಕ್ಯವನ್ನು BM ಶ್ರೀಯವರು ಸಂಪಾದಿಸಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಸಂಗ್ರಹಿಸಲಾದ ಕನ್ನಡ ನಾಡು ನುಡಿ ಎಂಬ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತು ಕವಿ ಆಂಡಯ್ಯ ಹೇಳಿದ್ದಾನೆ. ಸಂದರ್ಭ: ಕನ್ನಡ ನಾಡು ಸಸ್ಯರಾಶಿಯಿಂದ ಸಂಪದ್ಭರಿತವಾದದ್ದು. ಇಲ್ಲಿ ಯಾವುದೇ ನಿರುಪಯುಕ್ತ ಗಿಡಗಳು ಬೆಳೆಯಲಾರವು. ಮಲ್ಲಿಗೆ, ಸಂಪಿಗೆ, ದಾಳಿಂಬೆಗಳಷ್ಟೇ ಅಲ್ಲದೆ ಚಂದೆಂಗು, ಅಡಿಕೆ, ಮಾವು ಮೊದಲಾದ ಗಿಡಮರಗಳು ಈ ನಾಡಿನಲ್ಲಿ ಇವೆ. ಇವುಗಳಲ್ಲದೆ ಇಲ್ಲಿ ಬೇರೆ ಮರಗಳು ಇಲ್ಲ ಎಂದು ಆಂಡಯ್ಯ ಕನ್ನಡ ನಾಡಿನ ಪ್ರಕೃತಿ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುವಾಗ ಈ ಮೇಲಿನಂತೆ ಹೇಳಿರುವನು. ಆ ಮಾತಿನ ಸ್ವಾರಸ್ಯ, ಕನ್ನಡ ನಾಡಿನ ಪ್ರಕೃತಿ ಕೂಡ ಕಲೆ, ಸಾಹಿತ್ಯಗಳಂತೆ ಸಂಪದ್ಭರಿತವಾಗಿದೆ ಎಂಬುದು ಇಲ್ಲಿಯ ಅರ್ಥ ಆಗಿರುವುದು. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡಿ. ಅಲ್ಲಿ ಬಿಟ್ಟಿದ್ದೆ ಅಂತ ಹೇಳಿದ್ರೆ 8-10 ವಾಕ್ಯಗಳಲ್ಲಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಆ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಈ ಶೀರ್ಷಿಕೆಯಡಿ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂತಹ ನಿರ್ದೇಶನ. ಮೊದಲನೇದ್ದು ಪ್ರಶ್ನೆ ನಾನು ಓದ್ತೇನೆ ನೋಡಿ. ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಆಗಿದೆ. ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿ ಶ್ರೀ ವಿಜಯ ಮತ್ತು ಆಂಡಯ್ಯ ತುಂಬ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಶ್ರೀ ವಿಜಯ ರಾಷ್ಟ್ರಕೂಟ ಅರಸ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದನು.
ಆತ ರಚಿಸಿರುವ ಕವಿರಾಜ ಮಾರ್ಗ ಎಂಬ ಲಕ್ಷಣ ಗ್ರಂಥದಲ್ಲಿ ಕನ್ನಡ ನಾಡಿನ ವಿಸ್ತಾರ ಹಾಗೂ ಸಾಮಾನ್ಯ ಜನರ ಪರಿಣಿತಿಯನ್ನು ಸೊಗಸಾಗಿ ವರ್ಣನೆ ಮಾಡಿದ್ದಾನೆ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು. ಅದು ಭೂಮಂಡಲದಲ್ಲೇ ಅತ್ಯಂತ ಸುಂದರವಾಗಿತ್ತು. ಇಂತಹ ನಾಡಿನಲ್ಲಿರುವ ಕನ್ನಡಿಗರು ನುಡಿದಂತೆ ನಡೆಯುವವರು, ಚತುರರು ಮತ್ತು ಅನಕ್ಷರಸ್ಥರಾಗಿದ್ದರೂ ಕಾವ್ಯರಚನೆ ಮಾಡುವ ಬುದ್ಧಿಮತ್ತೆಯನ್ನು ಹೊಂದಿದ್ದರು. 13ನೆಯ ಶತಮಾನದ ಕವಿ ಆಂಡಯ್ಯ ಕನ್ನಡ ಭಾಷೆಯ ಬಗ್ಗೆ ಅತ್ಯಂತ ಅಭಿಮಾನ ಹೊಂದಿದ ಕವಿಯಾಗಿದ್ದನು. ಅದಕ್ಕೆ ಸಾಕ್ಷಿ ಎಂಬಂತೆ ಸಂಸ್ಕೃತದ ಪದ ಬಳಕೆಯನ್ನು ತೊರೆದು ದೇಶೀಯ ನುಡಿಯೊಂದಿಗೆ ತದ್ಭವಗಳ ಸಹಾಯದಿಂದ ಕಬ್ಬಿಗರ ಕಾವಂ ಅಥವಾ ಕಬ್ಬಿಗರ ಕಾವ ಅಂತಷ್ಟೇ ಕೂಡ ಹೇಳ್ತಾರೆ ಎಂಬ ಕೃತಿಯನ್ನು ಆತ ಬರೆದು ವಿಶಿಷ್ಟ ಕವಿಯಾದನು. ತನ್ನ ಕಾವ್ಯದಲ್ಲಿ ಅವನು ಕನ್ನಡ ನಾಡಿನ ಪ್ರಕೃತಿಯನ್ನು, ರಮ್ಯತೆಯನ್ನು ಮೆಚ್ಚಿ ವರ್ಣಿಸಿದ್ದಾನೆ. ಕನ್ನಡ ನಾಡಿನಲ್ಲಿ ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ಶ್ರೀಗಂಧ, ಮಾವು, ತೆಂಗು, ಅಡಿಕೆ ಮುಂತಾದ ಮರಗಳು ಇರುವವು. ಇಲ್ಲಿಯ ಗಿಡ ಮರಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿವೆ. ಕನ್ನಡ ನಾಡಿನಲ್ಲಿ ಸಸ್ಯ ಸಂಪತ್ತು ಹೇರಳವಾಗಿದ್ದು ಸಕಲ ಜೀವಿಗಳಿಗೂ ಬದುಕಲು ಯೋಗ್ಯ ಸ್ಥಳವಾಗಿದೆ. ಇಲ್ಲಿ ಬದುಕಿಗೆ ಬೇಕಿಲ್ಲದ ಯಾವ ವೃಕ್ಷಗಳು ಇಲ್ಲ ಎಂಬ ಅರ್ಥ ಬರುವಂತೆ ವರ್ಣಿಸಲಾಗಿದೆ. ಮಕ್ಕಳೇ, ಈಗ ನಾನು 2ನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇದು ಕೂಡ 8-10 ವಾಕ್ಯಗಳಲ್ಲಿ ಬರೆಯಬೇಕಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಪ್ರಶ್ನೆ: ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ? ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಅನೇಕ ಹೋಲಿಕೆಗಳು ನೀಡುವುದರ ಮುಖಾಂತರ ಕವಿಗಳು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. 12ನೆಯ ಶತಮಾನದ ಸುಪ್ರಸಿದ್ಧ ಕವಿ ನಯಸೇನನು ಕನ್ನಡದಲ್ಲಿ ಕಾವ್ಯ ರಚನೆ ಮಾಡುವಾಗ ಸಂಸ್ಕೃತ ಪದಗಳ ಪ್ರಯೋಗದ ಬಗ್ಗೆ ಹಲವು ಉದಾಹರಣೆಗಳಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ಕಾವ್ಯ ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಬದಲಾಗಿ ಕನ್ನಡ ಸಂಸ್ಕೃತ ಮಿಶ್ರಣವು ಯೋಗ್ಯವಲ್ಲದುದು. ಒಂದು ವೇಳೆ ಹಾಗೆ ಮಾಡಿದರೆ ಅದು ಎಣ್ಣೆ ಮತ್ತು ತುಪ್ಪದ ಮಿಶ್ರಣದಂತೆ ಅಸ್ವಾದು. ನಮಗೆ ತುಪ್ಪವೂ ಬೇಕು, ಎಣ್ಣೆಯೇ ಬೇಕು ಎನ್ನುವುದಾದರೆ, ಅಂದರೆ ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು ಎನ್ನುವುದಾದರೆ ಪ್ರತ್ಯೇಕವಾಗಿ ಬರೆಯಲಿ. ಆದರೆ ಅಸ್ವಾದು ಮಿಶ್ರಣ ಬೇಡ ಎಂಬುದು ಕವಿಯ ಅಭಿಪ್ರಾಯ ಆಗಿರುವುದು. ಇನ್ನು ನೇಮಿಚಂದ್ರ ಯಾವ ರೀತಿಯಾಗಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಅಭಿಮಾನ ಹೇಳಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ನೋಡೋಣ. ನೇಮಿಚಂದ್ರ ಕವಿಯು ಕವಿಗಳ ಕಾವ್ಯಶಕ್ತಿಯ ಕುರಿತು ಅತ್ಯಂತ ಸ್ವಾರಸ್ಯಮಯವಾಗಿ ವರ್ಣಿಸಿದ್ದಾನೆ. ವಾನರ ಸೇನೆಯು ಸಮುದ್ರಕ್ಕೆ ಸೇತುವೆ ಕಟ್ಟಿದರೋ ಇಲ್ಲವೋ, ವಾಮನನು ಬೃಹದ್ರೂಪ ತಾಳಿ ತನ್ನ ಕಾಲನ್ನು ಮುಗಿಲಿಗೆ ಮುಟ್ಟಿಸಿದನೋ ಇಲ್ಲವೋ, ಅರ್ಜುನನು ತನ್ನ ಕಾಲಿನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ, ಇವೆಲ್ಲವೂ ಸಾಬೀತುಪಡಿಸಲು ಕಷ್ಟವಾದೀತು. ಕವಿಗಳು ತಮ್ಮ ಬುದ್ಧಿಮತ್ತೆಯಿಂದ ತಮ್ಮ ಕಾವ್ಯದಲ್ಲಿ ಇದೆಲ್ಲವೂ ಸಾಧಿಸಿದ್ದಾರೆ. ಕವಿ ಮಹಲಿಂಗರಂಗನು ಕನ್ನಡ ಭಾಷೆಯ ಸರಳತೆಯನ್ನು ಹಾಗೂ ಅದರ ಸೌಂದರ್ಯವನ್ನು ಅನೇಕ ಹೋಲಿಕೆಗಳಿಂದ ವಿವರಿಸಿದ್ದಾನೆ. ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವಾಗಿದೆ. ಕನ್ನಡ ನುಡಿಯು ಕೇಳಲು ಇಂಪಾಗಿದ್ದು ಸಂಸ್ಕೃತ ಭಾಷೆಗೆ ಹೋಲಿಸಿದರೆ ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ವರ್ಣಿಸಿದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು ನನ್ನ ಪ್ರಯತ್ನ ಖಂಡಿತವಾಗಿಯೂ ತಮಗೆ ಉಪಯೋಗಕ್ಕೆ ಬಂದೇ ಬರ್ತದೆ. ಪರೀಕ್ಷಾ ದೃಷ್ಟಿಯನ್ನು ಇಟ್ಟುಕೊಂಡೇ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ನಾನು ಸಿದ್ಧಪಡಿಸಿದ್ದೇನೆ. ಖಂಡಿತವಾಗಿಯೂ ಪರೀಕ್ಷೆಯಲ್ಲಿ ಇಂತಹದ್ದೇ ಪ್ರಶ್ನೆಗಳು ಈ ಪದ್ಯಪಾಠದಿಂದ
ಕನಿಷ್ಠ ಪಕ್ಷ 1ರಿಂದ 2 ಪ್ರಶ್ನೆಗಳು ಬಂದೇ ಬರುತ್ತವೆ. ನಿಮ್ಮ ಅಂತಿಮ ಪರೀಕ್ಷೆಯಲ್ಲಿಯೂ ಕೂಡ ಬರಬಹುದು ಅಥವಾ ಯಾವುದೇ ಪರೀಕ್ಷೆಗಳಲ್ಲೂ ಕೂಡ ಬರಬಹುದು ಅಂತ ಹೇಳ್ತಾ, ಮಕ್ಕಳೇ, ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಇರ್ತಕ್ಕಂಥ ಭಾಗವನ್ನು ನೀವು ಪ್ರೆಸ್ ಮಾಡಿದರೆ ತಮಗೆ ನೋಟಿಫಿಕೇಷನ್ಗಳು ಕೂಡ ಬರ್ತವೆ. ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನನಗೆ ಇದರಿಂದ ತುಂಬ ಪ್ರೋತ್ಸಾಹ ದೊರೆಯುತ್ತದೆ ಅಂತ ಹೇಳ್ತಾ, ಇದರೊಂದಿಗೆ ನಾನು ಇನ್ನೊಂದು ವಿಷಯ ನಿಮಗೆ ಹೇಳಲು ಬರ್ತಿದ್ದೇನೆ. ಇದು ಪ್ರಶ್ನೋತ್ತರಗಳಾಯಿತು. ಇನ್ನು ಒಂದು ವೇಳೆ ತಾವು ಈ ಪದ್ಯದ ವಿಶ್ಲೇಷಣೆ, ಸಾರಾಂಶ ಅದನ್ನು ಕೂಡ ಸಿದ್ಧಪಡಿಸಿದ್ದೇನೆ. ಒಂದು ವೇಳೆ ಅದನ್ನು ನೋಡದೆ ಹೋಗಿದ್ದರೆ ದಯವಿಟ್ಟು ಅದನ್ನು ಕೂಡ ನೋಡಬೇಕು. ಅಂದರೆ ಅದನ್ನು ಗ್ರಹಿಸಿದರೆ, ನೋಡಿದರೆ, ತಿಳಿದುಕೊಂಡರೆ ನಿಮಗೆ ಸಂಪೂರ್ಣವಾಗಿ ಪದ್ಯಪಾಠ ಮನನ ಬೈ ಹಾರ್ಟ್ ಆಗಿಬಿಡುತ್ತದೆ. ಅಲ್ಲಿ ನಾನು ಸ್ಪಷ್ಟವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಪ್ರತಿಯೊಂದು ಪದದ ಅರ್ಥವನ್ನು ಹಾಗೂ ಸಾರಾಂಶವನ್ನು ಹೇಳ್ತಾ ಹೋಗಿದ್ದೇನೆ. ದಯವಿಟ್ಟು ಆ ಭಾಗವನ್ನು ಕೂಡ ತಾವು ಭೇಟಿ ಮಾಡಬೇಕಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ತಮಗೆ ಶುಭವಾಗಲಿ, ಶುಭವಾಗಲಿ ಹಾಗೂ ಶುಭವಾಗಲಿ.